ಐಷಾರಾಮಿ ಕಾರುಗಳಿಗೆ ತೆರಿಗೆ ಕಳ್ಳತನ ಆರೋಪದ ಮೇಲೆ ಉದ್ಯಮಿ ಕೆಜಿಎಫ್ ಬಾಬು ಮನೆಗೆ ಅಧಿಕಾರಿಗಳ ತಂಡ ದಾಳಿ ಮಾಡಿದೆ. ಕಾರುಗಳ ಮಾಹಿತಿ ಹಾಗೆ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ತಂಡ. MH11 AX1 ರೋಲ್ಸ್ ರಾಯ್ಸ್ ಹಾಗೂ MH02 BB2 ರೋಲ್ಸ್ ರಾಯ್ಸ್ ಕಾರ್ಗಳನ್ನು ಒಂದು ಟ್ಯಾಕ್ಸ್ನ ಕಟ್ಟದೆ ತೆರಿಗೆ ಕಳ್ಳತನ ಆರೋಪದ ಮೇಲೆ ಈ ಒಂದು ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಇನ್ನು ಅಮಿತಾಬ್ ಬಚ್ಚನ್ ಹಾಗೂ ಆಮಿರ್ ಖಾನ್ ಅವರಿಂದ ಈ ಕಾರುಗಳನ್ನು ಖರೀದಿಸಿದ್ರು. MH02 BB2 ರೋಲ್ಸ್ ರಾಯ್ಸ್ ಆಮಿರ್ ಖಾನ್ ಬಳಿ ಖರೀದಿಯನ್ನು ಮಾಡಲಾಗಿತ್ತು. ಇನ್ನು MH11 AX1 ರೋಲ್ಸ್ ರಾಯ್ಸ್ ಕಾರನ್ನು ಅಮಿತಾಬ್ ಬಚ್ಚನ್ ಬಳಿ ಖರೀದಿಸಿದ್ರು. ಇನ್ನು ಸೆಲೆಬ್ರಿಟಿ ಬಳಸೋ ಕಾರು ಬಗ್ಗೆ ಕ್ರೇಜನ್ನು ಹೊಂದಿದ್ರು ಕೆಜಿಎಫ್ ಬಾಬು ಅವರು. ಇನ್ನು RTO ಜಂಟಿ ಆಯುಕ್ತರಾದ ಶೋಭಾರಿಂದ ಉದ್ಯಮಿ ಕೆಜಿಎಫ್ ಬಾಬು ಅವರಿಗೆ ಪ್ರಶ್ನೆಗಳ ಸುರಿಮಳೆ ಇರ್ತಾ ಇರುವಂಥದ್ದು. ಇನ್ನು ಗಾಡಿ ಸೀಸ್ ಬೇಡ ಅಂತ ಮನವಿಯನ್ನ ಮಾಡ್ತಿದ್ದಾರೆ ಕೆಜಿಎಫ್ ಬಾಬು. ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಜಂಟಿ ಆಯುಕ್ತರಾದ ಶೋಭಾ. ಇನ್ನು ತೆರಿಗೆ ಬಾಕಿ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು. ಕೆಜಿಎಫ್ ಬಾಬು ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಈ ಒಂದು RTO ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಉದ್ಯಮಿ ಕೆಜಿಎಫ್ ಬಾಬು ಮನೆಗೆ ಅಧಿಕಾರಿಗಳ ತಂಡವೇ ಆಗಮಿಸಿದೆ. ಇನ್ನು ಕಾರುಗಳ ಮಾಹಿತಿ ಹಾಗೂ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ತಂಡ. MH11 AX1 ರೋಲ್ಸ್ ರಾಯ್ಸ್ ಹಾಗೂ MH02 BB2 ರೋಲ್ಸ್ ರಾಯ್ಸ್ ಅಮಿತಾಬ್ ಬಚ್ಚನ್ ಹಾಗೂ ಆಮಿರ್ ಖಾನ್ ನಿಂದ ಈ ಕಾರುಗಳ ಖರೀದಿಯಾಗಿತ್ತು. RTO ಜಂಟಿ ಆಯುಕ್ತರಾದ ಶೋಭಾರಿಂದ ಉದ್ಯಮಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಈ ವೇಳೆ ಗಾಡಿ ಸೀಸ್ ಮಾಡಬೇಡಿ ಅಂತ ಮನವಿಯನ್ನ ಮಾಡ್ತಿದ್ದಾರೆ ಉದ್ಯಮಿ ಕೆಜಿಎಫ್ ಬಾಬು. ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಇತ್ತ ಕಡೆ ಜಂಟಿ ಆಯುಕ್ತರಾದ ಶೋಭಾ ಅವರು. ಇನ್ನು ತೆರಿಗೆ ಬಾಕಿ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು. ಐಷಾರಾಮಿ ಕಾರುಗಳನ್ನು ಕೆಜಿಎಫ್ ಬಾಬು ಅವರು ಹೊಂದಿರ್ತಾರೆ. ಆದರೆ ಈ ಕಾರುಗಳಿಗೆ ಟ್ಯಾಕ್ಸ್ ಕಟ್ತಾ ಇಲ್ಲ ಎನ್ನುವಂತಹ ಆರೋಪ ಕೇಳಿ ಬಂದಿರುತ್ತೆ. ಈ ಹಿನ್ನೆಲೆಯಲ್ಲಿ RTO ಅಧಿಕಾರಿಗಳು ಕೆಜಿಎಫ್ ಬಾಬು ಅವರ ಮನೆ ಮೇಲೆ ಬೆಳ್ಳಂಬೆಳಿಗ್ಗೆ ದಾಳಿಯನ್ನು ಮಾಡಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ರೋಲ್ಸ್ ರಾಯ್ಸ್ ಕಾರುಗಳನ್ನು. ಇನ್ನು ಸೆಲೆಬ್ರಿಟಿ ಬಳಸೋ ಕಾರು ಬಗ್ಗೆ ಕ್ರೇಜನ್ನು ಹೊಂದಿರ್ತಾರೆ ಕೆಜಿಎಫ್ ಬಾಬು. ಹೀಗಾಗಿ ಅಮಿತಾಬ್ ಬಚ್ಚನ್ ಅವರಿಂದ ಒಂದು ರೋಲ್ಸ್ ರಾಯ್ಸ್ ಕಾರು ಹಾಗೂ ಆಮಿರ್ ಖಾನ್ ಅವರಿಂದ ಇನ್ನೊಂದು ರೋಲ್ಸ್ ರಾಯ್ಸ್ ಕಾರನ್ನು ಖರೀದಿ ಮಾಡಿರ್ತಾರೆ. MH11 AX1 ಇದು ಅಮಿತಾಬ್ ಬಚ್ಚನ್ ಬಳಿ ಖರೀದಿ ಮಾಡಿರುವಂತಹ ರೋಲ್ಸ್ ರಾಯ್ಸ್ ಕಾರು. ಇನ್ನು MH02 BB2 ಈ ರೋಲ್ಸ್ ರಾಯ್ಸ್ ಕಾರನ್ನು ಆಮಿರ್ ಖಾನ್ ಅವರ ಬಳಿ ಖರೀದಿಸಿರ್ತಾರೆ. ಸೆಲೆಬ್ರಿಟಿ ಬಳಸೋ ಕಾರಿನ ಬಗ್ಗೆ ಕ್ರೇಜನ್ನು ಹೊಂದಿರ್ತಾರೆ ಕೆಜಿಎಫ್ ಬಾಬು. ಹೀಗಾಗಿ ಅವರು ಬಳಸಿರುವಂತಹ ಕಾರ್ಗಳನ್ನೇ ಖರೀದಿಸಿರ್ತಾರೆ. ಆದರೆ ಖರೀದಿ ಮಾಡಿದ್ದು ಸರಿ, ಆದರೆ ಟ್ಯಾಕ್ಸ್ಗಳನ್ನು ಕಟ್ತಾ ಇರಲ್ಲ. ಐಷಾರಾಮಿ ಕಾರುಗಳಿಗೆ ತೆರಿಗೆ ಕಳ್ಳತನ ಆರೋಪ ಈಗ ಕೆಜಿಎಫ್ ಬಾಬು ಅವರ ಮೇಲೆ ಇರುವಂಥದ್ದು. ಹೀಗಾಗಿ ಅಧಿಕಾರಿಗಳ ತಂಡ ಬೆಳ್ಳಂಬೆಳಿಗ್ಗೆ ಕೆಜಿಎಫ್ ಬಾಬು ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದೆ. RTO ಜಂಟಿ ಆಯುಕ್ತರಾದ ಶೋಭಾರಿಂದ ಕೆಜಿಎಫ್ ಬಾಬು ಅವರಿಗೆ ಪ್ರಶ್ನೆಗಳ ಸುರಿಮಳೆ ಇರುವಂಥದ್ದು. ಇನ್ನು ಗಾಡಿ ಸೀಸ್ ಬೇಡ ಅಂತ ಈ ವೇಳೆ ಮನವಿಯನ್ನ ಮಾಡ್ತಿದ್ದಾರೆ ಕೆಜಿಎಫ್ ಬಾಬು ಅವರು. ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಜಂಟಿ ಆಯುಕ್ತರಾದ ಶೋಭಾ ಅವರು. ತೆರಿಗೆ ಬಾಕಿ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು. ಬೆಳ್ಳಂಬೆಳಿಗ್ಗೆ ಈ ಒಂದು ದಾಳಿ ನಡೆದಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಈಗ ಈ ಐಷಾರಾಮಿ ಕಾರುಗಳಿಗೆ ತೆರಿಗೆ ಕಳ್ಳತನ ಆರೋಪದ ಮೇಲೆ ಕೆಜಿಎಫ್ ಬಾಬು ಅವರ ಮನೆ ಮೇಲೆ ಈ ಒಂದು RTO ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ದಾಳಿಯನ್ನ ಮಾಡಿದ್ದಾರೆ. ಈಗ ಕಾರುಗಳ ಮಾಹಿತಿ ಜೊತೆಗೆ ಯಾರಿಂದ ಇವರು ಖರೀದಿಸಿದ್ರು, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಾಗಿ? ಸೂಚನಾ, ಉದ್ಯಮಿ ಮತ್ತು ರಾಜಕಾರಣಿ ಕೆಜಿಎಫ್ ಬಾಬು ಸದಾ ಅನೇಕ ವಿಷಯಗಳಿಂದ ಸುದ್ದಿಯಲ್ಲಿರ್ತಾರೆ. ಇತ್ತೀಚೆಗೆ ಒಂದು ಮಗ ಮತ್ತು ಅವರ ಅಳಿಯ ಸೇರ್ಕೊಂಡು ನನಗೆ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಆಂಗಲಲ್ಲಿ ಮತ್ತು ಅನೇಕ ಮಂದಿ ಕೆಜಿಎಫ್ ಬಾಬು ವಿರುದ್ಧವೇ ಒಂದು ಆರೋಪವನ್ನ ಮಾಡಿದ್ರು. ಹಣ ಪಡೆದು ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಎದುರಿಸ್ತಾ ಇದ್ದಾರೆ ಕೆಜಿಎಫ್ ಬಾಬು. ಈಗ ಸದ್ಯಕ್ಕೆ RTO ಅಧಿಕಾರಿಗಳು ಕೆಜಿಎಫ್ ಬಾಬುಗೆ ಶಾಕ್ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ತುಂಬಾ ಕಾರ್ ಕ್ರೇಜ್ ಅನ್ನ ಕೆಜಿಎಫ್ ಬಾಬು ಹೊಂದಿದ್ದಾರೆ. ಅದರಲ್ಲೂ ಕೂಡ ಅಮಿತಾಬ್ ಬಚ್ಚನ್ ಮತ್ತು ಆಮಿರ್ ಖಾನ್, ಬಾಲಿವುಡ್ ಸೆಲೆಬ್ರಿಟಿಗಳು, ಸ್ಟಾರ್ ಸೆಲೆಬ್ರಿಟಿಗಳೇನಿದ್ದಾರೆ ಅವರಿಂದ ಕಾರನ್ನ ಕೊಂಡುಕೊಂಡು ಇಲ್ಲಿ ಯೂಸ್ ಮಾಡ್ತಾ ಇದ್ರು. ಅದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇರುವಂತಹ ಗಾಡಿಗಳು, ಅವು ಐಷಾರಾಮಿ ಕಾರುಗಳಾಗಿರುವಂತದ್ದು. ರೋಲ್ಸ್ ರಾಯ್ಸ್ ಕಾರುಗಳನ್ನ ಇವರು ಯೂಸ್ ಮಾಡ್ತಾ ಇರುವಂತದ್ದು. ಮತ್ತು MH11 AX1 ಮತ್ತು ಈ MH02 BB2 ಏನು ಕಾರುಗಳೇನಿದೆ ಆ ಎಲ್ಲಾ ಕಾರುಗಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ಈ ಕಾರುಗಳಲ್ಲಿ ಪ್ರಮುಖವಾಗಿ ಟ್ಯಾಕ್ಸ್ ಅನ್ನ ಅಂತಂದ್ರೆ ಬೇರೆ ರಾಜ್ಯದಿಂದ ತಂದು ಇಲ್ಲಿ ಓಡಿಸುವಂತಹ ಕಾರುಗಳೇನಿರುತ್ತೆ ಆ ಒಂದು ಕಾರುಗಳ ಟ್ಯಾಕ್ಸ್ ಬಗ್ಗೆ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಮತ್ತು ಟ್ಯಾಕ್ಸ್ ಯಾಕೆ ಕಟ್ಟಿಲ್ಲ ಅಂತ ಒಂದು ಆಂಗಲ್ ನಲ್ಲಿ ಈಗ ಪರಿಶೀಲನೆ ನಡೆಸ್ತಾ ಇರುವಂತದ್ದು. RTO ಜಂಟಿ ಆಯುಕ್ತರಾದಂತಹ ಶೋಭಾ ಅವರಿಂದ ಸಾಲು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಮತ್ತು ಗಾಡಿ ಸೀಸ್ ಮಾಡಬೇಡಿ ಅಂತ ಮನವಿಯನ್ನು ಕೂಡ ಕೆಜಿಎಫ್ ಬಾಬು ಮಾಡ್ಕೊಳ್ತಾ ಇದ್ದಾರೆ. ನೀವು ಟ್ಯಾಕ್ಸ್ ಕಟ್ಟಿ ಅಂತ
ಹೇಳ್ತಿರುವಂತ ಏನೋ ಶೋಭಾ ಅವರು ಹೇಳ್ತಾ ಇದ್ದಾರೆ, ಜಂಟಿ ಆಯುಕ್ತರಾದಂತ ಶೋಭಾ ಅವರು ತಾಕೀತನ್ನ ಮಾಡ್ತಾರೆ, ಟ್ಯಾಕ್ಸ್ ಕಟ್ಟಿ ನೀವು ನಂತರ ಆ ಕಾರನ್ನ ಉಳಿಸ್ಕೊಳ್ಳಿ ಅನ್ನೋ ಒಂದು ಆಂಗಲ್ ನಲ್ಲಿ, ಮತ್ತು ನಾವು ಇಲ್ಲ ಅಂತಂದ್ರೆ ಸೀಸ್ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಎಷ್ಟು ಟ್ಯಾಕ್ಸ್ ಕಟ್ಟಿಲ್ಲ ಮತ್ತು ಏನೇನ್ ಡಾಕ್ಯುಮೆಂಟ್ಗಳು ಇದೆ ಈ ಒಂದು ಕಾರ್ಗಳದ್ದು ಅನ್ನೋ ಒಂದು ಪರಿಶೀಲನೆ ಮುಂದುವರೆದಿರುವಂತದ್ದು ಸಿಂಚನ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು KGF ಬಾಬು ಅವರ ಹೆಸರು ಇತ್ತೀಚೆಗಷ್ಟೇ ಸಾಕಷ್ಟು ಮುನ್ನೆಲೆಗೆ ಬಂದಿತ್ತು, ಸಾಕಷ್ಟು ಚರ್ಚೆಗಳಾಗಿತ್ತು, ಇವರ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇನ್ನು ಇವರು ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿರ್ತಾರೆ ಉದ್ಯಮಿ KGF ಬಾಬು. ಇವರು ಈ ಹಿಂದೆ ಕೂಡ ಒಂದು ಸುಳ್ಳು ಭರವಸೆ ನೀಡಿದ್ದಾರೆ ಅಂತ ಬೆಂಗಳೂರಿನ ನಿವಾಸದ ಮುಂದೆ ಕ್ಷೇತ್ರದ ಜನರು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಮತ್ತೊಂದೆಡೆ ತನಗೆ ಮಗ ಮತ್ತು ಅವನ ಮಾವನೇ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ KGF ಬಾಬು ಆರೋಪಿಸಿದ್ರು. ಇದೀಗ ಇವರಿಗೆ RTO ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಬೆಳ್ಳಂಬೆಳಿಗ್ಗೆ ಇವರ ಮನೆಗೆ ಅಧಿಕಾರಿಗಳ ತಂಡ ಆಗಮಿಸಿದೆ. ಇವರ ಬಳಿ ಸಾಕಷ್ಟು ಐಷಾರಾಮಿ ಕಾರುಗಳಿವೆ. ಇನ್ನು ಸೆಲೆಬ್ರಿಟಿ ಬಳಸೋ ಕಾರು ಬಗ್ಗೆ ಸಾಕಷ್ಟು ಕ್ರೇಜ್ ಅನ್ನ ಹೊಂದಿರ್ತಾರೆ KGF ಬಾಬು ಅವರು. ಹೀಗಾಗಿ ಅವರಿಂದಲೇ ಸೆಲೆಬ್ರಿಟಿಗಳು ಬಳಸಿರುವಂತಹ ಕಾರ್ಗಳನ್ನ ಅವರಿಂದಲೇ ಪಡೆದು ಇವರು ಬಳಸ್ತಾ ಇರ್ತಾರೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಎಲ್ಲ ಕೂಡ ರೋಲ್ಸ್ ರಾಯ್ಸ್ ಕಾರ್ಗಳು, ರೋಲ್ಸ್ ರಾಯ್ಸ್ ಹಾಗೂ ಟೊಯೋಟಾ ವೆಲ್ಫೈರ್ ಕಾರ್ಗಳು ಇವರ ಹತ್ರ ಇರುವಂಥದ್ದು. ಆದರೆ ಈ ಐಷಾರಾಮಿ ಕಾರುಗಳಿಗೆ ಇವರು ತೆರಿಗೆ ಕರೆಕ್ಟ್ ಆಗಿ ಕಟ್ತಾ ಇಲ್ಲ ಎನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ಐಷಾರಾಮಿ ಕಾರುಗಳಿಗೆ ತೆರಿಗೆ ಕಳ್ಳತನ ಆರೋಪದ ಮೇಲೆ ಈಗ ಉದ್ಯಮಿ KGF ಬಾಬು ಮನೆಗೆ ಅಧಿಕಾರಿಗಳ ತಂಡ ಬಂದಿರುವಂಥದ್ದು. ಎಸ್, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಎಸ್ ಭವ್ಯ, ಇದೀಗ KGF ಬಾಬು ಅವರ ಮೇಲೆ ಒಂದು ಆರೋಪ ಕೇಳಿ ಬಂದಿದೆ. ಐಷಾರಾಮಿ ಕಾರುಗಳಿಗೆ ತೆರಿಗೆ ಕಳ್ಳತನ ಆರೋಪದ ಮೇಲೆ ಈಗ RTO ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇವರಿಗೆ ಸಾಕಷ್ಟು ಈ ಸೆಲೆಬ್ರಿಟಿ ಬಳಸೋ ಕಾರ್ ಬಗ್ಗೆ ಸಾಕಷ್ಟು ಕ್ರೇಜ್ ಅನ್ನ ಹೊಂದಿರ್ತಾರೆ KGF ಬಾಬು ಅವರು. ಇವರ ಕಾರ್ ಕ್ರೇಜ್ ಬಗ್ಗೆ ಹೇಳೋದಾದ್ರೆ ಸಿಂಚನ, ಕಳೆದ 2 ದಿವಸಗಳ ಹಿಂದೆ ಜಿ ಕನ್ನಡ ಕೂಡ ಇದರ ಬಗ್ಗೆ ವರದಿಯನ್ನ ಮಾಡಿತ್ತು. ಸೊ ಈ ಸಂದರ್ಭದಲ್ಲಿ KGF ಬಾಬು ಅವರು ಸ್ವತಃ ಅವರೇ ಜಿ ಕನ್ನಡ ಜೊತೆ ಮಾತಾಡಿ, ಅಂದ್ರೆ ಅವರು ಬಡತನದಿಂದ ಹುಟ್ಟಿ ಶ್ರೀಮಂತರಾದ ಕಥೆಯನ್ನ ಕೂಡ ಹೇಳಿದ್ರು. ಈ ಸಂದರ್ಭದಲ್ಲಿ ತಾನು ಅಂದ್ರೆ ಕಾರ್ ಕ್ರೇಜ್ ಅನ್ನ ಎಷ್ಟು ಹೊಂದಿದ್ದಾಗೆ, ಹಾಗೇನೆ ಅವರ ಕುಟುಂಬಸ್ಥರಿಗೋಸ್ಕರ ಕಾರನ್ನ ಯಾಕೆ ಇಟ್ಟಿದ್ರು ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಒಂದು ಕಾರು ಅವರ ಮೊಮ್ಮಗಳಿಗೋಸ್ಕರನೇ ಇಟ್ಕೊಂಡಿರುವಂತದ್ದು, ಅಂದ್ರೆ ಮೈಸೂರಿಗೆ ತೆರಳಲು ಹೋಗೋದಕ್ಕೇನೆ ಇಟ್ಕೊಂಡಿರುವಂತಹ ಕಾರು. ಮತ್ತೆ ಅವರ ಹತ್ರ ಇರುವಂತಹ ಆಲ್ಮೋಸ್ಟ್ 2-3 ಕಾರ್ ಏನಿದೆ, ಒಂದು ಅಮೀರ್ ಖಾನ್ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಇಂದ ಖರೀದಿ ಮಾಡಿದಂತಹ ಕಾರ್ ಆಗಿರ್ಬೋದು. ಅಮಿತಾಬ್ ಬಚ್ಚನ್ ಇಂದ ಖರೀದಿ ಮಾಡಿದಂತಹ ಕಾರ್ ಏನಿದೆ ಅದನ್ನ ಅವರು ಸೇಲ್ಗೆ ಅಂತ ಇಟ್ಟಾಗ ಅಮಿತಾಬ್ ಬಚ್ಚನ್ ಅಂದ್ರೆ ಯಾರಿಗೆ ಕೊಡ್ಬೇಕು ಅವರ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರು. ತದನಂತರ KGF ಬಾಬು ಬ್ಯಾಲೆನ್ಸ್ ಶೀಟ್ ಅನ್ನ ಮೇಂಟೈನ್ ಮಾಡಿರೋದನ್ನ ನೋಡಿ ಅವರಿಗೆ ಕೊಟ್ಟಿದ್ದಾಗಿ ಕೂಡ ಹೇಳಿದ್ರು. ಅದನ್ನ ಯಾವ ರೀತಿ ಖರೀದಿ ಮಾಡಿದ್ರು ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಸದ್ಯ KGF ಬಾಬು ಜಿ ಕನ್ನಡ ಜೊತೆ ಮಾತಾಡುವಾಗ ಹೇಳಿದ್ದಿಷ್ಟು ಏನಂದ್ರೆ, ಬಡವನಾಗಿ ಹುಟ್ಟಿ ಶ್ರೀಮಂತನಾಗಿದ್ದೇನೆ, ಶ್ರೀಮಂತನಾಗಿ ಇದ್ದೇನೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ಅಂದ್ರೆ ಕಾರ್ಗಳನ್ನ ಇಟ್ಟಿರೋದಾಗಿ. ಹಾಗಾದ್ರೆ ಆ ಕಾರ್ಗಳನ್ನ ಪ್ರತಿ ವಾರ ಮಾತ್ರ ಉಪಯೋಗಿಸ್ತಾರೆ, ಅಂದ್ರೆ ಡೈಲಿ ತೆಗೆದುಕೊಂಡು ಹೋಗಿ ಶೋಕಿ ಆಗಿ ತಿರುಗೋದು ಆ ರೀತಿ ಎಲ್ಲ ಮಾಡ್ತಾ ಇಲ್ಲ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಅವರ ಬಳಿ ಇರುವಂತಹ ಕಾರು 2-3 ಮಹಾರಾಷ್ಟ್ರದ ರಿಜಿಸ್ಟ್ರೇಷನ್ ಕೂಡ ಇರುವಂತದ್ದು. ಸದ್ಯ RTO ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ನಡೆಸಿ ಅದರ ಏನೋ ಅವರು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಈಗಾಗಲೇ ದಾಖಲಾತಿಗಳ ಪರಿಶೀಲನೆಯಲ್ಲಿ ಕೂಡ ತೊಡಗಿರುವಂತದ್ದು ಸಿಂಚನ. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಐಷಾರಾಮಿ ಕಾರುಗಳಿಗೆ ತೆರಿಗೆಯನ್ನ ಕಟ್ಟಿಲ್ಲ, ಈ ಗಂಭೀರ ಆರೋಪವನ್ನ KGF ಬಾಬು ಎದುರಿಸುತ್ತಿದ್ದಾರೆ. ಉದ್ಯಮಿ KGF ಬಾಬು ಮನೆಗೆ ಅಧಿಕಾರಿಗಳ ತಂಡ ಕಾರುಗಳ ಮಾಹಿತಿ ದಾಖಲೆಯನ್ನ ಪರಿಶೀಲಿಸ್ತಾ ಇದೆ. ಈ ಅಧಿಕಾರಿಗಳ ತಂಡ MH11AX1 ರೋಲ್ಸ್ ರಾಯ್, MH02 BB2 ರೋಲ್ಸ್ ರಾಯ್, ಈ ಕಾರುಗಳನ್ನು ಹೊಂದಿದ್ದಾರೆ KGF ಬಾಬು. ಅಮಿತಾಬ್ ಬಚ್ಚನ್, ಅಮೀರ್ ಖಾನ್ ರಿಂದ ಈ ಕಾರು ಖರೀದಿಯಾಗಿದೆ. MH02 BB2 ರೋಲ್ಸ್ ರಾಯ್ ಅಮೀರ್ ಖಾನ್ ಬಳಿ ತೆಗೆದುಕೊಂಡಿರೋದು. ಇನ್ನು MH11AX1 ರೋಲ್ಸ್ ರಾಯ್ ಏನಿದೆ ಅದು ಅಮಿತಾಬ್ ಬಚ್ಚನ್ ಬಳಿ ಖರೀದಿ ಮಾಡಿರೋದು. ಈ ಸೆಲೆಬ್ರಿಟಿಗಳು ಬಳಸುವ ಕಾರನ್ನ ಖರೀದಿ ಏನೋ ಮಾಡಿದ್ರು, ಆದರೆ ಅದಕ್ಕೆ ತೆರಿಗೆಯನ್ನು ಕಟ್ಟಿಲ್ಲ. ಈ ಸೆಲೆಬ್ರಿಟಿಗಳು ಬಳಸುವಂತ ಕಾರ್ ಬಗ್ಗೆ ಅತಿ ಹೆಚ್ಚು ಕ್ರೇಜ್ ಅನ್ನ ಹೊಂದಿದ್ರು KGF ಬಾಬು. RTO ಜಂಟಿ ಆಯುಕ್ತರಾದಂತಹ ಶೋಭಾ KGF ಬಾಬುಗೆ ಪ್ರಶ್ನೆ ಮಾಡಿದ್ದಾರೆ.
ಈ ಸಂದರ್ಭದಲ್ಲಿ KGF ಬಾಬು ಗಾಡಿಯನ್ನು ಸೀಸ್ ಮಾಡೋದು ಬೇಡ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದ್ದಾರೆ ಜಂಟಿ ಆಯುಕ್ತರಾದಂತಹ ಶೋಭಾ. ತೆರಿಗೆ ಬಾಕಿ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರು ಮಾತ್ರವಲ್ಲ, ಬಾಂಬೆನಲ್ಲೂ ಕಾರು ಓಡಿಸ್ತೀವಿ. RTO ಅಧಿಕಾರಿಗಳಿಗೆ ಯಾರೋ ತಪ್ಪು ಮಾಹಿತಿ ನೀಡಿದ್ದಾರೆ. ಅಧಿಕಾರಿಗಳು ನನಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಟ್ಟಿಲ್ಲ, ಸಡನ್ ಆಗಿ ಬಂದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅವರು ಏನ್ ಡೀಟೇಲ್ಸ್ ಕೊಡ್ತಾರೆ ಅದನ್ನ ಇವತ್ತೇ ಕಟ್ತೀನಿ. ಬೆಂಗಳೂರಿನಲ್ಲಿ ಉದ್ಯಮಿ KGF ಬಾಬು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ನಾನು ಕಾನೂನಿಗೆ ಗೌರವ ಕೊಡ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ನಾನು ಟ್ಯಾಕ್ಸ್ ಕಟ್ತೀನಿ. ಹಾಗಾಗಿ ಈ ಟ್ಯಾಕ್ಸ್ ಕುರಿತಂತೆ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕು ಅದೆಲ್ಲವನ್ನ ಕಲೆ ಹಾಕಿ ಅದೇನೇನು ತೆರಿಗೆ ಕಟ್ಟಬೇಕು ಅದೆಲ್ಲವನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ KGF ಬಾಬು. ನೋಡಿ, RTO ಅಧಿಕಾರಿಗಳಿಗೆ ಯಾರೋ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಬಂದಿರುವಂಥದ್ದು. ಸಡನ್ ಆಗಿ ಬಂದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅವರು ಏನು ಡೀಟೇಲ್ಸ್ ಕೊಡ್ತಾರೆ ಅದನ್ನ ಇವತ್ತೇ ಕಟ್ಟಿ ಬಿಡ್ತೀನಿ, ಯಾವುದನ್ನು ಕೂಡ ಬಾಕಿ ಉಳಿಸ್ಕೊಳ್ಳೋದಿಲ್ಲ. ಕಾನೂನಿಗೆ ಗೌರವವನ್ನು ಕೊಡ್ತೀನಿ. KGF ಬಾಬು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. KGF ಬಾಬು ಅಂತ ಸಂದರ್ಭದಲ್ಲಿ ನೋಡಿ, ಆಗಾಗ ಜನಸಾಮಾನ್ಯರ ಮುಂದೆ ಸಮಾಜ ಸೇವಕನಾಗಿ ಗುರುತಿಸಿಕೊಂಡಿದ್ದಾರೆ. ಮನೆಗಳನ್ನು ಕಟ್ಟಿಸಿಕೊಡುವಂಥದ್ದಿರ್ಬೋದು, ಸ್ಕಾಲರ್ಶಿಪ್ಗಳಿಗೆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡುವಂಥದ್ದಿರ್ಬೋದು. ಎಲ್ಲ ಕೆಲವೊಂದು ವಿಚಾರಗಳ ನಡುವೆ ಇತ್ತೀಚೆಗೆ ಆದಂತಹ ಒಂದು ವಿಷಯ ಗೊತ್ತಿದೆ. ಅವರ ಮಗನ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾರೆ, NCR ಮಾಡಿಸ್ತಾರೆ. ಇದೀಗ ನೋಡಿ ಮತ್ತೊಂದು ವಿವಾದ. ದೊಡ್ಡ ಇಶ್ಯೂ ಅಲ್ಲ. ಈಗ ಆ ಟ್ಯಾಕ್ಸು ಏನೋ ಮಿಸ್ಟೇಕ್ ಆಗಿದೆ. ಈ ಗಾಡಿ ನಂದು ಕೋಸೆ ಕಾನ್ಸು ಜೋಗೇಶ್ವರಿ ಬೆಸ್ಟ್ ಪಟೇಲ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಆಫೀಸ್ ಬಾಂಬೆ. ಆ ಹೆಸರಲ್ಲಿ ಡಾಕ್ಯುಮೆಂಟ್ ಇಲ್ಲಿ ಮಾತಾಡಿ ಸರ್. ಅಲ್ಲಿ ಈ ಗಾಡಿ ಅಲ್ಲೂ ಓಡಾಡೋದು. ಇಲ್ಲಿ ಬಾಂಬೆನಲ್ಲಿನೂ ಓಡಿಸ್ತೀವಿ, ಇಲ್ಲಿ ಬೆಂಗಳೂರಲ್ಲಿನೂ ಓಡಿಸ್ತೀವಿ. ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ 1 ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದಂತೆ ಕಾನೂನಲ್ಲಿ. 1 ಇಯರ್ವರೆಗೂ ಕರ್ನಾಟಕದಲ್ಲಿ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು. ನಮ್ಮ ಗಾಡಿ ಏನಿದೆ ಇಲ್ಲೂ ಓಡಾಡುತ್ತೆ, ಬಾಂಬೆನಲ್ಲೂ ಓಡಾಡುತ್ತೆ. ಅದಕ್ಕೆ ಇವಾಗ ಮೇಡಮ್ಮು ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೇಡಮ್ಮು ಈಗ ಹೇಳಿದ್ದಾರೆ, ನಮಗೆ ಆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಡ್ತೀನಿ, ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ. ಇವಾಗ ಇನ್ವೆಸ್ಟ್ ನೋಡಿಬಿಟ್ಟು ಅವ್ರು ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟರೆ ನಾನು ಇವತ್ತೇ ಈ ಟ್ಯಾಕ್ಸ್ ಕಟ್ತೀನಿ. ಎಲ್ಲ ನಮಸ್ಕಾರ. ಏನು ದೊಡ್ಡ ಇಶ್ಯೂ ಅಲ್ಲ. ಈಗ ಆ ಟ್ಯಾಕ್ಸು ಏನೋ ಮಿಸ್ಟೇಕ್ ಆಗಿದೆ. ಈ ಗಾಡಿ ನಂದು ಕೋಸೆ ಕಾನ್ಸು ಜೋಗೇಶ್ವರಿ ಬೆಸ್ಟ್ ಪಟೇಲ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಎಲ್ಲ ನಮಸ್ಕಾರ. ಏನು ದೊಡ್ಡ ಇಶ್ಯೂ ಅಲ್ಲ. ಈಗ ಆ ಟ್ಯಾಕ್ಸು ಏನೋ ಮಿಸ್ಟೇಕ್ ಆಗಿದೆ. ಈ ಗಾಡಿ ನಂದು ಕೋಸೆ ಕಾನ್ಸು ಜೋಗೇಶ್ವರಿ ಬೆಸ್ಟ್ ಪಟೇಲ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಆಫೀಸ್ ಬಾಂಬೆ. ಆ ಹೆಸರಲ್ಲಿ ಡಾಕ್ಯುಮೆಂಟ್ ಇಲ್ಲಿ ಮಾತಾಡಿ ಸರ್. ಅಲ್ಲಿ ಈ ಗಾಡಿ ಅಲ್ಲೂ ಓಡಾಡೋದು. ಇಲ್ಲಿ ಬಾಂಬೆನಲ್ಲಿನೂ ಓಡಿಸ್ತೀವಿ, ಇಲ್ಲಿ ಬೆಂಗಳೂರಲ್ಲಿನೂ ಓಡಿಸ್ತೀವಿ. ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ 1 ಇಯರ್ಗೆ ಮೇಲೆ ಗಾಡಿ ಕರ್ನಾಟಕ